ಇಂಡಿಯಾ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಸೂಪರ್ ಸ್ಟಾರಾ ಅಲ್ಲ. ಕೆಜಿಎಫ್ ಸಿನಿಮಾದ ಮುಖಾಂತರ ಸಿನಿಮಾ ಥಿಯೇಟರ್ಗಳಲ್ಲಿ ಧೂಳೆಬ್ಬಿಸಿದ ಯಶ್ ಸೂಪರ್ ಸ್ಟಾರ್ ಅಲ್ವೇ ಅಲ್ಲ. ಇದು ಫ್ರೀಡಂ ಟಿವಿ ಹೇಳ್ತಾ ಇರೋದಲ್ಲ, ಖ್ಯಾತ ರಾಜಮೌಳಿ ಹೇಳಿದಂತಹ ಹೇಳಿಕೆ. ಯಶ್ ಇದು ರಾಕಿಂಗ್ ಸ್ಟಾರ್ ಯಶ್ ಕುರಿತ ಸ್ಫೋಟಕ ಸ್ಟೋರಿ ಈ ಗಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಚಂದನವನದಲ್ಲಿ ಕಡಿಮೆ ಅವಧಿಯಲ್ಲಿ ಸೂಪರ್ ಸ್ಟಾರ್ ಅಂತ ಕರೆಸಿಕೊಂಡ ಮೈಸೂರು ಭಾಗದ ಚಂದದ ಹೀರೋ ಯಶ್ ಅನ್ನ ಸೂಪರ್ ಸ್ಟಾರ್ ಅಲ್ವಂತೆ. ಕೆಜಿಎಫ್ ಸಿನಿಮಾ ಮುಖಾಂತರ ಇಡೀ ಭಾರತ ಚಿತ್ರರಂಗಕ್ಕೆ ಹೆಸರು ತಂದು ಕೊಟ್ಟ ಯಶ್ ಸೂಪರ್ ಸ್ಟಾರ್ ಅಲ್ವಂತೆ. ಕೆಜಿಎಫ್ ಸಿನಿಮಾ ಕೊಟ್ಟಿದ್ದ ಯಶ್ ಸೂಪರ್ ಸ್ಟಾರ್ ಅಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾ ಕೊಟ್ಟಿದ್ದ ಯಶ್ ಸೂಪರ್ ಸ್ಟಾರ್ ಅಲ್ವೇ ಅಲ್ಲ. ಕೆಜಿಎಫ್ ಸಿನಿಮಾ ನಂತರ ಹಾಲಿವುಡ್ ರೇಂಜ್ಗೆ ಯಶ್ ಬೆಳೆದಿದ್ರು, ಆದ್ರೆ ಅವರು ಸೂಪರ್ ಸ್ಟಾರ್ ಅಲ್ವಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ಇದು ರಾಕಿಂಗ್ ಸ್ಟಾರ್ ಯಶ್ ಕುರಿತ ಸ್ಫೋಟಕ ಸ್ಟೋರಿ. ಕೊನೆಯವರೆಗೂ ನೋಡುವುದಾದರೆ ನಿಮಗೊಂದಿದ್ರಲ್ಲ ಅರ್ಥ ಸಿಗುತ್ತೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ರಾಕಿ ಬಾಯ್ ಕುರಿತ ಒಂದು ಸ್ಫೋಟಕ ಸುದ್ದಿಯನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಕೊನೆಯವರೆಗೂ ನೀವು ಈ ಸುದ್ದಿಯನ್ನ ಗಮನಿಸುವುದಾದರೆ ಯಾರು ಹೇಳಿದ್ರು ಸೂಪರ್ ಸ್ಟಾರ್ ಅಲ್ಲ, ಯಾರು ಹೇಳಿದ್ರು ಯಶ್ ಸೂಪರ್ ಸ್ಟಾರ್ ಅಲ್ಲ, ಅದರ ಕುರಿತು ಉತ್ತರ ಸಿಗುತ್ತೆ. ಹಾಗಾದ್ರೆ ಕೆಜಿಎಫ್ ಸಿನಿಮಾ ಮುಖಾಂತರವಾಗಿ ಇಡೀ ಬ್ಲಾಕ್ ಬಾಸ್ಟರ್ ಸಿನಿಮಾ ಕೊಟ್ಟಿದ್ದ ಕೆಜಿಎಫ್ ಸಿನಿಮಾದ ಹೀರೋ ಯಶ್ ಹಾಗಾದ್ರೆ ಸೂಪರ್ ಸ್ಟಾರ್ ಅಲ್ವಾ? ಮತ್ತಿನ್ನೇನು? ಹೀಗಂತ ಹೇಳಿದ್ದು ನಾವಲ್ಲ, ಹೀಗಂತ ಹೇಳಿದ್ದು ನಾವು ಅಲ್ವೇ ಅಲ್ಲ. ಹೀಗಂತ ಹೇಳಿದ್ದು ಡೈರೆಕ್ಟರ್ ರಾಜಮೌಳಿ. ರಾಜಮೌಳಿ ಯಾವಾಗಲೂ ತುಂಬಾ ತೂಕದ ಮಾತು ಹೇಳ್ತಾರೆ, ಬಾಯಿಗೆ ಬಂದ ಹಾಗೆ ಮಾತನಾಡೋದಿಲ್ಲ. ಏನೇನೋ ಹೇಳಿ ಕಾಂಟ್ರವರ್ಸಿ ಮಾಡುವುದು ರಾಜಮೌಳಿ ಸ್ಟೈಲ್ ಅಲ್ಲ. ಆದ್ರೆ ಯಶ್ ಬಗ್ಗೆ ರಾಜಮೌಳಿ ಮಾತನಾಡಿದ್ದಾರೆ. ಯಶ್ ಬದಲಿಗೆ ಇನ್ನೊಬ್ಬರು ನಿಜವಾದ ಸೂಪರ್ ಸ್ಟಾರ್ ಇದ್ದಾರೆ. ರಾಜಮೌಳಿಯ ಈ ಮಾತಿಗೆ ಇಡೀ ಸ್ಯಾಂಡಲ್ವುಡ್ ಶಾಕ್ ಆಗಿದೆ. ರಾಜಮೌಳಿ ಯಾವಾಗಲೂ ತುಂಬಾ ತೂಕದ ಮಾತು ಹೇಳ್ತಿರ್ತಾರೆ, ಬಾಯಿಗೆ ಬಂದ ಹಾಗೆ ಮಾತನಾಡುವ ಮನುಷ್ಯ ಅವರಲ್ಲ. ಏನೇನೋ ಹೇಳಿ ಕಾಂಟ್ರವರ್ಸಿ ಮಾಡುವುದು ರಾಜಮೌಳಿಯ ಸ್ಟೈಲು ಅಲ್ಲ. ಆದ್ರೆ ಯಶ್ ಬಗ್ಗೆ ರಾಜಮೌಳಿ ಮಾತನಾಡಿದ್ದಾರೆ. ಸೂಪರ್ ಸ್ಟಾರ್ ಅಲ್ವಂತೆ. ಯಶ್ ಬದಲಿಗೆ ಇನ್ನೊಬ್ಬರು ನಿಜವಾದ ಸೂಪರ್ ಸ್ಟಾರ್ ಇದ್ದಾರೆ. ಹಾಗಾದ್ರೆ ಅವ್ರು ಯಾರು? ರಾಜಮೌಳಿ ಉಳಿದ ಡೈರೆಕ್ಟರ್ಗಳಂತೆ ಕೆಮರಾದ ಮುಂದೆ ಮಾಧ್ಯಮದ ಮೈಕ್ ಸಿಕ್ಕಿದ್ರೆ ಬಾಯಿಗೆ ಬಂದ ಹಾಗೆ ಒದರುವಂತಹ ವ್ಯಕ್ತಿತ್ವ ಅವರದ್ದಲ್ಲ. ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಮತ್ತು ಆ ಮನುಷ್ಯನ ತೂಕ ಎಷ್ಟು, ಮಾತಿನ ಸೂಕ್ಷ್ಮತೆ ಮತ್ತು ವಿಚಾರದ ಸಂದರ್ಭ ಎರಡನ್ನೂ ಕೂಡ ವಿವೇಚನೆಯಿಂದ ಮಾತನಾಡುವಂತಹ ಒಬ್ಬ ಪ್ರತಿಷ್ಠಿತ ಡೈರೆಕ್ಟರ್ ಅಂತಾನೆ ಕರಿಬಹುದು. ಒಬ್ಬ ಶ್ರೀಮಂತ ಡೈರೆಕ್ಟರ್ ಅಂತ ಕರೀತಿರೋ, ಅಪರೂಪದ ವ್ಯಕ್ತಿತ್ವದ ಡೈರೆಕ್ಟರ್ ಅಂತ ಕರೀತಿರೋ, ವಿವೇಚನೆಶೀಲತೆ ಇರುವಂತಹ ಡೈರೆಕ್ಟರ್ ಅಂತ ಕರೀತಿರೋ ಗೊತ್ತಿಲ್ಲ. ಒಟ್ನಲ್ಲಿ ರಾಜಮೌಳಿಯ ಈ ಹಿಂದಿನ ಹೇಳಿಕೆಗಳನ್ನ ನಾವು ತೂಗಿ ಅಳಿಯೋದಾದ್ರೆ ರಾಜಮೌಳಿ ಒಬ್ಬ ಪ್ರಬುದ್ಧವಾದಂಥ ನಿರ್ದೇಶಕ. ಆತ ಮಾತನಾಡುವಂತಹ ಸಂದರ್ಭ ಸೂಕ್ಷ್ಮತೆಗಳನ್ನು ತಿಳಿದುಕೊಂಡೇ ಮಾತನಾಡ್ತಾರೆ. ಹಾಗಾದ್ರೆ ಕೆಜಿಎಫ್ ಸಿನಿಮಾದ ಹೀರೋ ಯಶ್ ಸೂಪರ್ ಸ್ಟಾರ್ ಅಲ್ಲ ಅನ್ನುವಂತಹ ಹೇಳಿಕೆಯ ಹಿಂದಿನ ರಹಸ್ಯ ಏನು? ಹಾಗಾದ್ರೆ ನಿಜವಾದ ಸೂಪರ್ ಸ್ಟಾರ್ ಯಾರು? ಹಾಗಾದ್ರೆ ನಿಜವಾದ ಸೂಪರ್ ಸ್ಟಾರ್ ಯಾರು? ರಾಜಮೌಳಿ ಪ್ರಕಾರ ಸೂಪರ್ ಸ್ಟಾರ್ ಯಾರು? ಅವರ ವ್ಯಾಖ್ಯಾನದಲ್ಲಿ ಯಾಕೆ ಯಶ್ ಸೂಪರ್ ಸ್ಟಾರ್ ಆಗಲಿಲ್ಲ? ನಿಜವಾದ ಸೂಪರ್ ಸ್ಟಾರ್ ಯಶ್ ಅಲ್ಲ, ಅವರ ತಂದೆಯಂತೆ. ನಿಜವಾದ ಸೂಪರ್ ಸ್ಟಾರ್ ಯಶ್ ತಂದೆ ಅಂತ ರಾಜಮೌಳಿ ಹೇಳಿದ್ದಾರೆ. ಯಶ್ ತಂದೆಯ ಮಾತಿನಲ್ಲಿ ಸತ್ಯವಿದೆ, ಸ್ವಾಭಿಮಾನವೂ ಇದೆ ಅಂತ ಹೇಳಿ ರಾಜಮೌಳಿ ಹೇಳಿದ್ದಿದ್ದು.
ಅವರು ಸೂಪರ್ ಸ್ಟಾರ್ ತಂದೆ ಆಗಿದ್ದರೂ ಕೂಡ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆ ವಿಚಾರವನ್ನು ತಮ್ಮ ಮಗನಿಗೂ ಕೂಡ ಹೇಳಿದ್ದಾರೆ ಅಂತ ಹೇಳಿ ರಾಜಮೌಳಿ ಹೇಳಿರುವಂತಹದ್ದು. ಸೂಪರ್ ಸ್ಟಾರ್ ತಂದೆ ನಿಜವಾದ ಸೂಪರ್ ಸ್ಟಾರ್ ಎಂದ ರಾಜಮೌಳಿ. ಈ ರಾಜಮೌಳಿ ಸಾಕಷ್ಟು ಹೀರೋಗಳ ಬಗ್ಗೆ ವ್ಯಾಖ್ಯಾನ ಕೊಡ್ತಾರೆ. ಈ ಹೀರೋದ ಕ್ಯಾರೆಕ್ಟರ್ ಈ ಥರದ್ದು, ಈ ಹೀರೋ ಹಿನ್ನೆಲೆ ಈ ಥರ. ಯಶ್ ವಿಚಾರವಾಗಿ ಮಾತನಾಡುವಾಗ ತುಂಬ ತೂಕದ ಮಾತನಾಡಿದ್ದಾರೆ. ಒಬ್ಬ ಡ್ರೈವರ್ ಮಗ ಯಶ್. ಮಗ ಸೂಪರ್ ಸ್ಟಾರ್ ಅಂದ ಮಾತ್ರಕ್ಕೆ ವೃತ್ತಿಯನ್ನು ನಿಲ್ಲಿಸಲಿಲ್ಲ, ಅದೇ ವೃತ್ತಿಯಲ್ಲಿದ್ದಾರೆ. ನಿಜವಾದ ಸೂಪರ್ ಸ್ಟಾರು ಯಶ್ ಅಲ್ಲ, ಯಶ್ ತಂದೆ ಅಂತ ಈಗ ರಾಜಮೌಳಿ ಹೇಳಿಕೆ ಕೊಟ್ಟಿರುವಂತಹದ್ದು. ರಾಜಮೌಳಿ ಯಾವಾಗಲೂ ತುಂಬ ತೂಕದ ಮಾತನಾಡ್ತಾರೆ. ಕಾಂಟ್ರವರ್ಸಿ, ವಿವಾದ, ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲದೇ ಇರತಕ್ಕಂತಹ ವ್ಯಕ್ತಿ. ಹಾಗಾದರೆ ಸೂಪರ್ ಸ್ಟಾರ್ ಯಾರು ಅಂತ ಕೇಳಿದಾಗ ನಿಜವಾದ ಸೂಪರ್ ಸ್ಟಾರ್ ಯಶ್ ಅಲ್ಲ, ಅವರ ತಂದೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ವಿಚಾರದಲ್ಲಿ ಈಗ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಒಟ್ಟಾರೆ ಯಶ್ ಬಗ್ಗೆ ರಾಜಮೌಳಿ ಹೇಳಿದ್ದು, ಜನವರಿ 8ರಂದು ರಾಖಿ ಬಾಯಿ ಹುಟ್ಟುಹಬ್ಬ ಇದೆ. ಅಂದರೆ ನಿನ್ನೆ ಆಯಿತು. 39ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ರಾಖಿ ಬಾಯ್. ಈ ಸಮಯದಲ್ಲಿ ರಾಜಮೌಳಿಯ ಹಳೆಯ ಹೇಳಿಕೆ ವೈರಲ್ ಆಗಿದೆ. ರಾಜಮೌಳಿಯ ಹಳೆಯ ಹೇಳಿಕೆ ಈಗ ವೈರಲ್ ಆಗಿದೆ. ಯಶ್ ಎಷ್ಟೇ ಗ್ರೇಟ್ ಆಗಿದ್ರು ಕೂಡ ಅವರ ತಂದೆ ಅವರಿಗಿಂತಲೂ ಗ್ರೇಟ್. ಮಗನ ಸಂಪಾದನೆಯಲ್ಲಿ ಅವರು ನಿಂತಿಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿರುವಂತಹದ್ದು. ಯಶ್ ತಂದೆಯ ನಿಲುವು ಸೂಪರ್ ಎಂದ ರಾಜಮೌಳಿ. ಜನವರಿ 8ರಂದು ರಾಖಿ ಬಾಯಿ ಹುಟ್ಟುಹಬ್ಬ. ರಾಖಿ ಬಾಯಿ ಹುಟ್ಟುಹಬ್ಬ ಜನವರಿ 8ರಂದು, ಅಂದರೆ ನಿನ್ನೆ ಆಯಿತು. 39ನೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಯಶ್. ಈ ಸಮಯದಲ್ಲಿ ರಾಜಮೌಳಿಯ ಹಳೆಯ ಹೇಳಿಕೆ ವೈರಲ್ ಆಗಿದೆ. ಆ ಹೇಳಿಕೆ ಹಳೆಯದ್ದಾಗಿದ್ದರೂ ಇದು ಸತ್ಯ ನಿರಂತರ. ಯಶ್ ಎಷ್ಟೇ ಗ್ರೇಟ್ ಆಗಿದ್ರು ಕೂಡ ಅವರ ತಂದೆ ಅವರಿಗಿಂತಲೂ ಗ್ರೇಟ್. ಮಗನ ಸಂಪಾದನೆಯಲ್ಲಿ ಅವರು ನಿಂತಿಲ್ಲ. ಯಶ್ ತಂದೆಯ ನಿಲುವು ಸೂಪರ್ ಎಂದ ರಾಜಮೌಳಿ. ಇದಿಷ್ಟು ಸೂಪರ್ ಸ್ಟಾರ್ ಯಶ್ ಬಗೆಗಿನ ಒಂದಷ್ಟು ಪ್ರಸ್ತುತ ಅಪ್ಡೇಟ್ಗಳನ್ನು ನೀವು ಈವರೆಗೂ ಗಮನಿಸ್ತಾ ಇದ್ರಿ.